ತುಳುನಾಡಿನ ಹಸಿರು ಬೆಟ್ಟಗಳು, ದಟ್ಟವಾದ ಕಾಡುಗಳು, ಮಳೆಗಾಲದಲ್ಲಿ ಒಡೆಯುವ ನದಿಗಳು, ಇವೆಲ್ಲದರ ನಡುವೆ ಒಂದು ಅತಿ ದೊಡ್ಡ ಶಕ್ತಿಶಾಲಿ ದೈವದ ನಂಬಿಕೆ ಬದುಕಿದೆ. ಅದೇ ಪಂಜುರ್ಲಿ ದೈವ. ಅರಣ್ಯದ ರಕ್ಷಕ, ಸುಳ್ಳಿಗೆ ದಂಡ, ಸತ್ಯದ ರಕ್ಷಕ. ಆದರೆ ಈ ದೈವದ ಹಿಂದೆ ಇರುವ ಕತೆ, ಅದರ ನಮೋತ್ಸವ, ಜನರ ಭಯ ಭಕ್ತಿ, ಇವೆಲ್ಲದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಪುರಾಣಗಳಲ್ಲಿ ಹೇಳಿದಾಗೆ ದೇವತೆಗಳ ಶಾಪದಿಂದ ಒಬ್ಬ ಅಸುರ ಹಂದಿ ರೂಪಕ್ಕೆ ಬಂತಾನೆ. ಆ ಸ್ಥಿತಿಯಲ್ಲಿ ಅವನು ಕೇವಲ ದೈತ್ಯ ಶಕ್ತಿಯಿಂದ ಜನರಿಗೆ ಕಷ್ಟವನ್ನ ಕೊಡ್ತಿದ್ದ. ಆದರೆ ನಂತರ ತನ್ನ ತಪ್ಪನ್ನ ಅರಿತುಕೊಂಡು ತಪಸ್ಸು ಮಾಡಿ ದೇವತೆಗಳಿಗೆ ಸೇವೆ ಸಲ್ಲಿಸಿ ಅವರ ಅನುಗ್ರಹ ಪಡಿತಾನೆ. ಆ ದೇವತೆಗಳು ಅವನ ಶಾಪವನ್ನ ಆಶೀರ್ವಾದಕ್ಕೆ ತಿರುಗಿಸ್ತಾರೆ. ಇನ್ನು ನೀನು ದುಷ್ಟನಲ್ಲ, ನೀನು ನ್ಯಾಯದ ಕಾಯುವವ, ಜನರ ರಕ್ಷಕ, ಅರಣ್ಯದಲ್ಲೂ ಹಳ್ಳಿಗಳಲ್ಲೂ ಜನರ ಜೀವನದಲ್ಲಿ ನ್ಯಾಯ ಕಾಪಾಡುವ ದೈವ ಅಂತ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಹೀಗೆ ಪಂಜುರ್ಲಿ ದೈವವು ಕೇವಲ ಭಯದ ಪ್ರತಿರೂಪವಲ್ಲ, ಜನರ ರಕ್ಷಕ ದೈವವಾಗಿ ಪೂಜೆಗೆ ಬರ್ತಾರೆ. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರಿನ ಹಳ್ಳಿಗಳಲ್ಲಿ ಪಂಜುರ್ಲಿ ದೈವದ ನಮೋತ್ಸವ ಇಂದಿಗೂ ನಡೀತದೆ. ಅಲ್ಲಿಯ ಜನರು ಹೇಳಿದಾಗೆ ಪಂಜುರ್ಲಿ ದೈವ ಕೇವಲ ಒಂದು ಸ್ಪಿರಿಟ್ ಅಲ್ಲ, ಆದರೆ ಹಳ್ಳಿಯ ಜೀವಾಳ. ಹಳ್ಳಿಯಲ್ಲೇ ಯಾವುದಾದರೂ ಒಪ್ಪಂದ, ಕಾನೂನು ತೀರ್ಪು ಅಥವಾ ಕುಟುಂಬ ಕಲಹ ನಡೆದರೂ ಪಂಜುರ್ಲಿ ಮುಂದೆ ಸತ್ಯ ಹೇಳಿ ಅಂತ ಪ್ರಮಾಣ ವಚನ ಮಾಡಿಸ್ತಾರೆ. ಅಲ್ಲಿ ಸುಳ್ಳು ಆಡೋಕೆ ಯಾರಿಗೂ ಧೈರ್ಯ ಇರೋದಿಲ್ಲ. ಅರಣ್ಯದಲ್ಲಿ ಒಂದು ಮರ ಕಡಿಯೋಕೆ ಹೋದರೂ ಮೊದಲು ಪಂಜುರ್ಲಿ ದೈವಗೆ ಬಲಿ ಕೊಡದೆ, ಅನುಮತಿ ಕೇಳದೆ ಯಾರು ಕೈ ಹಾಕೋದಿಲ್ಲ. ಮರಗಳು ಮತ್ತೆ ಪ್ರಾಣಿಗಳು ಪಂಜುರ್ಲಿಯ ರಕ್ಷಣೆಯ ಅಡಿಯಲ್ಲಿ ಇದ್ದಾರೆ ಅನ್ನೋ ನಂಬಿಕೆ ಅಲ್ಲಿಯ ಜನರಿಗೆ ಇರ್ತದೆ. ಯಾವಾಗಲಾದರೂ ಹಳ್ಳಿಯಲ್ಲಿ ಅನ್ಯಾಯ, ಜಗಳ, ಅಪಶಕುನ ನಡೆದರೂ ಪಂಜುರ್ಲಿ ದೈವವೇ ನ್ಯಾಯಾಧೀಶ. ಕೋಲ ಸಮಯದಲ್ಲಿ ದೈವ ಬಂದು ಅಪರಾಧಿ ಯಾರು, ಅಮಾಯಕ ಯಾರು ಅಂತ ತೀರ್ಪು ಕೊಡ್ತಾರೆ ಅನ್ನೋದು ಅಲ್ಲಿಯ ಜನರ ನಂಬಿಕೆಯಾಗಿದೆ. ಒಂದು ದಿನ, ಆ ನಮೋತ್ಸವದ ದಿನ ರಾತ್ರಿ ಹಳ್ಳಿ ತುಂಬಾ ಆಯಿಲ್ ಲ್ಯಾಂಪ್ ಬೆಳಕು, ಡೋಲು, ಚಂಡೆ, ನಾದಸ್ವರದ ಶಬ್ದ, ಆಕಾಶವೇ ಕದಲುವಂತೆ ಇರುತ್ತದೆ. ಪಂಜುರ್ಲಿ ದೈವದ ವೇಷಧಾರಿ ಹೇಗಿರುತ್ತೆ ಅಂದ್ರೆ ದೊಡ್ಡ ಮುಖವಾಡ, ಬೆಂಕಿಯಂತೆ ಹೊಳೆಯುವ ಕಣ್ಣುಗಳು, ಜಜ್ಜಿನ ಕೂದಲು, ಬೆಳ್ಳಿಯ ಕವಚ ಇರುತ್ತದೆ. ಅಲ್ಲಿಯ ಜನರಿಗೆ ಈ ವೇಷದಲ್ಲಿ ದೈವವೇ ಪ್ರವೇಶ ಮಾಡುತ್ತಾರೆ ಅನ್ನುವಷ್ಟು ಶ್ರದ್ಧೆ ಇರ್ತದೆ. ಪಂಜುರ್ಲಿ ದೈವದ ಮಾತು, ನೀನು ಸುಳ್ಳು ಆಡಿದರೆ ನನ್ನ ಕಣ್ಣು ತಪ್ಪುವುದಿಲ್ಲ, ನಾನು ನಿನ್ನ ಕರ್ಮದ ಪುಸ್ತಕವನ್ನು ಓದ್ತೀನಿ ಅನ್ನೋ ದೈವದ ಮಾತುಗಳು ನೋಡಲಿಕ್ಕೆ ಎಷ್ಟು ಚಂದವಾಗಿರ್ತದೆ. ಹಳ್ಳಿಯಲ್ಲಿ ಯಾರಾದರೂ ಅಕ್ರಮ ಮಾಡಿದ್ರೆ, ಸುಳ್ಳು ಆಡಿದ್ರೆ ಪಂಜುರ್ಲಿ ನಮೋತ್ಸವದಲ್ಲಿ ಅವರ ಹೆಸರೇ ಬರುತ್ತದೆ ಅಂತ ಹಳ್ಳಿಯವರು ಹೇಳ್ತಾರೆ. ಕೆಲವರು ಹೇಳಿದಾಗೆ ದೈವವು ಪೊಸೆಸ್ಡ್ ಆಗಿ ಡೈರೆಕ್ಟ್ ಆಗಿ ಸುಳ್ಳು ಅಪರಾಧಿಯ ಹೆಸರನ್ನೇ ಹೇಳ್ತದಂತೆ. ಆ ಕ್ಷಣ ಕ್ರೌಡ್ ಸೈಲೆಂಟ್ ಆಗಿ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. 1990ರ ದಶಕದಲ್ಲಿ ದಕ್ಷಿಣ ಕನ್ನಡದ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಪಡೆದುಕೊಳ್ಳಲು ಫಾರೆಸ್ಟ್ ಅನ್ನ ಕತ್ತರಿಸಲು ಶುರು ಮಾಡ್ತಾನೆ. ಹಳ್ಳಿಗರು ಅಲ್ಲಿಗೆ ಬಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಪಂಜುರ್ಲಿ ಕೋಪ ಆಗ್ತಾರೆ, ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಹಳ್ಳಿಗರ ಮಾತಿಗೆ ಅವನು ನಕ್ಕಿ ಇಗ್ನೋರ್ ಮಾಡ್ತಾನೆ. ಆ ರಾತ್ರಿ ಆ ರೈತನ ಕನಸಿನಲ್ಲಿ ದೊಡ್ಡ ಹಂದಿಯ ಹಾಗೆ ಬೆಂಕಿಯಂತೆ ಹೊಳೆಯುವ ಕಣ್ಣು, ಭಾರಿ ಉಸಿರಾಟದ ಶಬ್ದ ಕೇಳಿಸ್ತಿದೆ. ಅವನು ಬೆಚ್ಚಿ ಬೀಳ್ತಾನೆ. ಮುಂದಿನ ದಿನ ಹೊಲಕ್ಕೆ ಹೋಗಿದಾಗ ಎಲ್ಲ ಬೆಳೆ ನಾಶವಾಗಿ ಹೋಗಿದ್ದವು. ಆ ಶಾಕ್ಗೆ ಅವನು ನಮೋತ್ಸವ ಮಾಡಿ ಕ್ಷಮೆ ಕೇಳ್ತಾನೆ. ನಿಧಾನವಾಗಿ ಹೊಲ ಮತ್ತೆ ಹಸಿರಾಗೋಕ್ಕೆ ಕಾಣೋಕ್ಕೆ ಶುರುವಾಗುತ್ತೆ ಅನ್ನೋ ಕತೆ ಕೂಡ ಇದೆ. ಹಳ್ಳಿಗರು ಹೇಳೋದು, ಪಂಜುರ್ಲಿ ದೈವದ ಶಾಪ ಒಂದು ಸಾರಿ ನಮ್ಮ ಮೇಲೆ ಬಂದ್ರೆ ಸಾಕು, ಅದನ್ನ ತಿದ್ದೋದಕ್ಕೆ ಭಕ್ತಿ, ಪ್ರಾಮಾಣಿಕತೆ ಬೇಕು, ಇಲ್ಲದೆ ಶಾಪ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಮೋತ್ಸವದಲ್ಲಿ ಕೆಲವೊಮ್ಮೆ ಹಳ್ಳಿಗರಿಗೆ ದೈವ ಪ್ರವೇಶ ಆಗುತ್ತದೆ. ಅವರು ಬೇರೆ ವಾಯ್ಸ್ನಲ್ಲಿ ಮಾತನಾಡ್ತಾರೆ. ಅವರು ಫ್ಯೂಚರ್ ಕೂಡ ಹೇಳ್ತಾರೆ. ಮಳೆ ಬರ್ತದೆ, ದುರಂತ ನಡೆಯುತ್ತೆ, ಯಾರಾದ್ರೂ ತಪ್ಪು ಮಾಡ್ತಾರೆ ಅಂತ ಹಳ್ಳಿಗರು ನಂಬಿಕೆ ಇಟ್ಟುಕೊಳ್ತಾರೆ. ಹೀಗೆ 2005ರಲ್ಲಿ ಒಂದು ನಮೋತ್ಸವದಲ್ಲಿ ಸಡನ್ ಆಗಿ ಎಲ್ಲಾ ದೀಪಗಳು ಅಳಿಸಿ ಹೋಗ್ತದೆ. ಆಯಿಲ್ ಲ್ಯಾಂಪ್ ಒಂದೇ ದಗದಗ ಅಂತ ಉರಿತಿರುತ್ತದೆ. ಪಂಜುರ್ಲಿ ವೇಷದ ಕಣ್ಣುಗಳಲ್ಲಿ ಬೆಂಕಿ ಹಾಗೆ ಬೆಳಕು. ಅವರ ಬಾಯಿಂದ ಹೊರಬಂದ ವಾಯ್ಸ್ ಏನಂದ್ರೆ, ಈ ಹಳ್ಳಿಯಲ್ಲೊಬ್ಬ ಸುಳ್ಳುಗಾರ ಇದ್ದಾನೆ,
ಅವನ ತಪ್ಪನ್ನು ಒಪ್ಪಿಕೊಳ್ಳದಿದ್ದರೆ ನಾನು ಆತನ ಮನೆಯನ್ನು ಒಡೆದು ಬೀಳಿಸ್ತೇನೆ ಅಂತ ಹೇಳುತ್ತೆ. ಜನರು ಶಾಕ್ ಆಗಿ ಸೈಲೆಂಟ್ ಆಗಿ ಬಿಟ್ಟಿದ್ದರು. ಅಂತಿಮವಾಗಿ ಒಬ್ಬ ಯುವಕ ಮುಂದೆ ಬಂದು, ಹೌದು, ನಾನು ಹಳ್ಳಿಯ ಹಣವನ್ನು ಮಿಸ್ಯೂಸ್ ಮಾಡಿದ್ದೇನೆ ಅಂತ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಜನರು ಸಮಾಧಾನ ಆಗ್ತಾರೆ. ಆ ತಪ್ಪನ್ನು ಒಪ್ಪಿಕೊಂಡ ನಂತರ ನಮೋತ್ಸವ ನಾರ್ಮಲ್ ಆಗಿ ಮುಂದುವರಿತದೆ. ಅಲ್ಲಿಯ ವಿಲೇಜರ್ಸ್ ನಂಬಿಕೆ ಏನಂದ್ರೆ, ಪಂಜುರ್ಲಿ ಕೇವಲ ದೇವರು ಅಲ್ಲ, ಪ್ರಕೃತಿಯ ರಕ್ಷಕ. ಅವರು ಮರಗಳನ್ನ ಕಾಪಾಡುತ್ತಾರೆ, ಪ್ರಾಣಿಗಳನ್ನ ರಕ್ಷಣೆ ಮಾಡುತ್ತಾರೆ. ಯಾರಾದರೂ ಕಾಡಿಗೆ ಹಾನಿ ಮಾಡಿದ್ರೆ ಶಾಪ ಖಚಿತ ಅನ್ನೋದು ಅವರ ನಂಬಿಕೆಯಾಗಿರ್ತದೆ. ಹಂದಿ ರೂಪದಲ್ಲಿ ಬಂದಿರುವುದು ಕೂಡ ಒಂದು ಸಂಕೇತಾನೆ. ಹಂದಿ ಒಂದು ಕಾಡಿನ ಪ್ರಾಣಿ. ದಟ್ಟವಾದ ಕಾಡಲ್ಲಿ ಓಡಾಡೋದು ಶಕ್ತಿ, ಧೈರ್ಯದ ಸಂಕೇತವಿರುವುದು. ಹೀಗಾಗಿ ದೈವ ಪ್ರಕೃತಿಯೊಂದಿಗೆ ಬೇರ್ಪಡಿಸಲು ಆಗಲ್ಲ. ತುಳುನಾಡಿನ ಹೊರಗೂ ಕರಾವಳಿಯ ಹಲವು ಹಳ್ಳಿಗಳಲ್ಲಿ ಪಂಜುರ್ಲಿ ನಮೋತ್ಸವ ನಡೀತದೆ. ನಗರದ ಜನರು ಕ್ಯೂರಿಯಾಸಿಟಿ ಇಟ್ಟು ಅಟೆಂಡ್ಸ್ ಮಾಡ್ತಾರೆ. ಅವರಿಗೆ ಅದು ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿ ಫೀಲ್ ಆಗ್ತದೆ. ಬೆಂಕಿಯ ಕಣ್ಣುಗಳು, ದೈವದ ಕಿರುಚಾಟ, ಡ್ರಮ್ಸ್ಗಳ ಶಬ್ದ, ಇವೆಲ್ಲವೂ ಒಂದು ಹಾರರ್ ಎಕ್ಸ್ಪೆರಿಮೆಂಟ್ ಕೊಡ್ತದೆ. ಕೆಲವರು ಹೇಳಿದಾಗೆ ಪಂಜುರ್ಲಿ ದೈವಗೆ ಕೋಪ ಬಂದ್ರೆ ರಾತ್ರಿ ಹಳ್ಳಿಯವರೆಗೆ ಹಂದಿಯ ರೂಪದಲ್ಲಿ ಕಾಣಿಸುತ್ತದೆ. ಅವರ ಕಣ್ಣು ಕೆಂಪಾಗಿ ಬೆಂಕಿಯ ಹಾಗೆ ಆ ಧ್ವನಿ ಗುರುಗುಟ್ಟುವುದು ಕೇಳಿದ್ರೆ ಆ ವ್ಯಕ್ತಿಗೆ ದಿನದೊಳಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅವರ ಹೇಳ್ತಾರೆ. ಅದಕ್ಕೆ ವಿಲೇಜರ್ಸ್, ನೀನು ಸುಳ್ಳು ಆಡಿದ್ರೆ ಪೊಲೀಸ್ ಹಿಡಿಯೋದಿಲ್ಲ, ಪಂಜುರ್ಲಿ ಹಿಡಿಯುತ್ತಾನೆ. ಈ ಬಲವಾದ ನಂಬಿಕೆಯಾಗಿ ಹಳ್ಳಿ ಸಮಾಜವನ್ನ ಶಿಸ್ತು ಮಾಡುತ್ತದೆ. 2018ರಲ್ಲಿ ಒಂದು ಹಳ್ಳಿಯಲ್ಲಿ ನೀರಿನ ವಿವಾದದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗಳ ಲಂಚ ತಗೊಂಡಿದ್ದ. ನೆಕ್ಸ್ಟ್ ಮಹೋತ್ಸವದಲ್ಲಿ ಪಂಜುರ್ಲಿ ಪೊಸೆಸ್ಡ್ ಆಗಿ ಅವರ ಹೆಸರನ್ನೇ ಹೇಳಿಬಿಟ್ಟಿತು. ಆ ನ್ಯೂಸ್ ಟಿವಿಗೆ ಬಂದಿತ್ತು. ಅಫಿಷಿಯಲಿ ಆ ಆಫೀಸರ್ ರಿಸೈನ್ ಮಾಡಬೇಕಾಯಿತು. ಹೀಗಾಗಿ ಪಂಜುರ್ಲಿ ದೈವ ಕೇವಲ ಸ್ಟೋರಿ ಅಲ್ಲ, ಅದು ವಿಲೇಜರ್ಸ್ಗೆ ನ್ಯಾಯದ ಭರವಸೆ, ಪ್ರಕೃತಿಯ ರಕ್ಷಕ ಮತ್ತು ಸುಳ್ಳಿನ ಶಾಪ ಆಗಿದೆ. ರಾತ್ರಿ ಕಾಡಿನೊಳಗೆ ಯಾರಾದರೂ ಹೋಗಿದ್ರೆ ಕೆಲವೊಮ್ಮೆ ಸ್ಟ್ರೇಂಜ್ ಸೌಂಡ್ಸ್ ಬರ್ತದೆ. ಕೆಲವರು ಹೇಳಿದಾಗೆ ಅದು ಪಂಜುರ್ಲಿಯ ಸೌಂಡ್ ಆಗಿರ್ತದೆ ಅಂತ. ಅವರ ಬೆಂಕಿಯ ಕಣ್ಣನ್ನ ಕಂಡವರು ಜೀವನ ಪೂರ್ತಿ ದೈವ ಹಿಡಿದ ಫೀಲ್ ಆಗ್ತಾರೆ. ಇಂದು ಕೂಡ ತುಳುನಾಡಿನ ಜನರು ದೈವವನ್ನ ನಂಬುತ್ತಾ ಬದುಕ್ತಿದ್ದಾರೆ. ಪಂಜುರ್ಲಿ ದೈವ ಒಬ್ಬ ರಕ್ಷಕ, ಒಬ್ಬ ನ್ಯಾಯಾಧೀಶ ಮತ್ತ ಪ್ರಕೃತಿಯ ನಿಜವಾದ ಮಾಲೀಕ. ಆದರೆ ನೀನು ಅರಣ್ಯಕ್ಕೆ ಕೇಡು ಮಾಡಿದ್ರೆ ಆ ದೈವನ ಕಣ್ಣು ನಿನ್ನನ್ನೇ ಹುಡುಕುತ್ತದೆ. ನಮಸ್ಕಾರ.